ಹುದ್ದೆಗಳಿಗೆ ವಯೋಮಿತಿ ಅನ್ನೋದು ಎಷ್ಟಿರಬೇಕು, ವಿದ್ಯಾರ್ಹತೆ ಏನಿರಬೇಕು, ಮತ್ತು ಇದರಲ್ಲಿ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇದೆ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇದೆ. ಇವೆರಡು ಏನೇನು ರಿಕ್ವೈರ್ಮೆಂಟ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಲಾಸ್ಟ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಆ್ಯಂಡ್ ಕಮೆಂಟ್ ಸೆಕ್ಷನ್ ಕೂಡ ತುಂಬ ಹೋಗಿದೆ. ಇದೇ ರೀತಿ ರೆಸ್ಪಾನ್ಸ್ ಮಾಡ್ತೀರಿ. ಆ್ಯಂಡ್ ತುಂಬಾ ಚೆನ್ನಾಗಿ ಕೇಳಿದೆ ಮ್ಯಾಮ್, ಏಜ್ ಇರ್ಬೋದು ಮತ್ತೆ ಎಜುಕೇಶನ್ ಎಲ್ಲ ಏನಿರುತ್ತೆ ಆ ರೆಸ್ಪೆಕ್ಟಿವ್ ಪೋಸ್ಟ್ಗಳಿಗೆ. ಇವಾಗ ನಾನು ಪೊಲೀಸ್ ನೇರ ನೇಮಕಾತಿ ಮಾಡಿದ್ದೆ ಅಲ್ವಾ, 8,176 ಹುದ್ದೆಗಳು ನೋಟಿಫಿಕೇಶನ್ ಆಗುತ್ತೆ. ಅದರಲ್ಲಿ 6% ಮಾತ್ರ ಅವ್ರು ರಿಸರ್ವ್ ಮಾಡಿಕೊಂಡು ಮಿಕ್ಕಿರೋದನ್ನ ನೋಟಿಫಿಕೇಶನ್ ಮಾಡಲಿಕ್ಕೆ ತಯಾರು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ತುಂಬ ಜನ ಕನ್ಫ್ಯೂಷನ್ ಇದೆ, ಅದೇ ಒರಿಜಿನಲ್ ನೋಟಿಫಿಕೇಶನ್ ಅಂತ. ಖಂಡಿತ ಇಲ್ಲ, ಅದು ಎಕ್ಸ್ಪೆಕ್ಟೆಡ್ ಅಂತ. ಅಂದರೆ ಇವಾಗ ಅಪ್ಕಮಿಂಗ್ ಬಂತು ಅಂದಾಗ ಅಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸ್ತಾರೆ ಅನ್ನೋದನ್ನ ನಾನು ಅಲ್ಲಿ ತಿಳಿಸಿದ್ದು. ಸೊ ಹಾಗಾದರೆ ಆ ಹುದ್ದೆಗಳಿಗೆ ವಯೋಮಿತಿ ಅನ್ನೋದು ಎಷ್ಟಿರಬೇಕು, ವಿದ್ಯಾರ್ಹತೆ ಏನಿರಬೇಕು, ಮತ್ತು ಇದರಲ್ಲಿ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇದೆ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇದೆ. ಇವೆರಡು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಏನು ಮೆನ್ಷನ್ ಆಗಿತ್ತು, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಸಿವಿಲ್ PC ಇರ್ಬೋದು, CRDR ಇರ್ಬೋದು, ಮತ್ತು KSRP, KSISF, ಇದೆಲ್ಲದಕ್ಕೂ ಕೂಡ ನಾನಿಲ್ಲಿ ಇಷ್ಟು ಇನ್ಫಾರ್ಮೇಷನ್ನ ತಿಳಿಸ್ತಿದ್ದೀನಿ. ಸೊ ಯಾರ್ಯಾರು ಪ್ರಿಪ್ರೇಷನ್ನ ಶುರು ಮಾಡಬೇಕಂತ ಅಂತಿದ್ದೀರಾ ಖಂಡಿತ ಶುರು ಮಾಡಿ. ಇವಾಗ ನಾನು ಆಸ್ ಪರ್ ಲೇಟೆಸ್ಟ್ ನೋಟಿಫಿಕೇಶನ್ ಏನಾಗಿತ್ತು ಲಾಸ್ಟ್ ನೋಟಿಫಿಕೇಶನ್ ಪ್ರಕಾರ, ಅದ್ರ ಪ್ರಕಾರ ನಾನಿಲ್ಲಿ ಪುಟಪ್ ಮಾಡಿರ್ತೀನಿ. ಮ್ಯಾಕ್ಸಿಮಮ್ ಏನು ಚೇಂಜ್ ಆಗಲ್ಲ ನಿಮಗೆ. ಇಲ್ಲೇನು ನಾನು ಎಕ್ಸ್ಪ್ಲೇನ್ ಮಾಡ್ತೀನೋ ಅದೇ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಕನ್ಸಿಡರ್ ಮಾಡಿಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡ್ಬೋದು. ಹಾಗಾದರೆ ಇಲ್ಲಿ ಯಾವ್ಯಾವ ಹುದ್ದೆಗಳ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಮತ್ತು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ, ಹೌದಲ್ವಾ? ಸೊ ಇಲ್ಲಿ ನೋಡಿ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಕಲ್ಯಾಣ ಕರ್ನಾಟಕದ್ದು ಮತ್ತು ನಾನ್ HKದು ಕಲ್ಯಾಣ ಕರ್ನಾಟಕೇತರ, ಹಾಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಅಂತ ಇದೆ, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಮತ್ತೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ PC ಅಂತ ಹೇಳ್ತೀವಿ ಇದನ್ನ, ಮತ್ತೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP, ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ KSISF. ಓಕೆನಾ? ಸೊ ಇಷ್ಟಕ್ಕೂ ಸಂಬಂಧಪಟ್ಟಿರೋ ಹಾಗೆ ಅಲ್ಲಿ ನಾನೇನೇನು ಮೆನ್ಷನ್ ಮಾಡಿದೆ ನಿಮಗೆ, ಎಜುಕೇಷನ್ನು ಮತ್ತು ಏಜಿಂಗ್ ಇರ್ಬೋದು, ಅದ್ರ ಜೊತೆಗೆ ಫಿಸಿಕಲ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಫಸ್ಟು ತುಂಬ ಜನ ಸಿವಿಲ್ PC ಬಗ್ಗೆ ಕೇಳಿದ್ರಿ. ಸೊ ಸಿವಿಲ್ PC ಅಂತ ಅಂದಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ PUC ಆಗಿರಬೇಕು. ಓಕೆನಾ? ಸೊ ನೀವು PUC ಆಗಿರಬೇಕು ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆನ ನೀವು ಹೊಂದಿರಬೇಕಾಗತ್ತೆ. ಓಕೆನಾ? ಸೊ ಈ ನೋಟಿಫಿಕೇಶನ್ ಆದಾಗ ನಿಮಗೆ ಸರ್ಟೈನ್ ಡೇಟ್ ಅಂತ ಅವ್ರು ಕೊಡ್ತಾರೆ. ಆ ಡೇಟ್ ಪ್ರಕಾರ ನೀವು ಅದನ್ನ ಕಂಪ್ಲೀಟ್ ಮಾಡಿರಬೇಕು. ಮತ್ತು ತತ್ಸಮಾನ ಅಂತ ಅಂದರೆ ಏನೇನು ಅಂತ ಅಂದರೆ ಇಲ್ಲಿ ಮೆನ್ಷನ್ ಆಗಿದೆ. ಓಕೆನಾ? ಸೊ ನೀವು PU ಅಥವಾ ತತ್ಸಮಾನ ಅಂತಂದರೆ ತತ್ಸಮಾನಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಇಲ್ಲಿದೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ ಹಾಗಾದರೆ ಸಿವಿಲ್ PCಗೆ ನಮ್ಗೆ ಏನು ಬೇಕು, ವಿದ್ಯಾರ್ಹತೆ ಸೆಕೆಂಡ್ PU ಆಗಿರಬೇಕು. ನೆಕ್ಸ್ಟು ವಯೋಮಿತಿ ಎಷ್ಟಿರ್ಬೇಕಪ್ಪ, ಬಹಳಷ್ಟು ಜನ ಕನ್ಫ್ಯೂಷನ್ ಇದೆ. ಸೊ ಇಲ್ಲಿ ನೋಡಿ, ಮಿನಿಮಮ್ ಎಷ್ಟಾಗಿರ್ಬೇಕು ಅವರಿಗೆ, 19 ಇಯರ್ಸ್ ಆಗಿರಬೇಕು. ಒಂದು ಡೇಟ್ ಕೊಡ್ತಾರೆ, ಅಷ್ಟರಲ್ಲಿ ನಿಮಗೆ 19 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಪುರುಷ ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಫಸ್ಟು SC ST ಮತ್ತು ಹಿಂದುಳಿದ ವರ್ಗ ಅಂತ ಅಂದರೆ OBC ಕ್ಯಾಂಡಿಡೇಟ್ಸ್ಗೆ 27 ಇಯರ್ಸ್ ಆಗಿರಬೇಕು. ಅದ್ರ ಜೊತೆಗೆ ಇವಾಗ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ 27 + 5 ಎಷ್ಟಾಗುತ್ತೆ, 32 ಇಯರ್ಸ್ ಆಗುತ್ತೆ. ಮಿನಿಮಮ್ಮು 19 ಇರಬೇಕು, ಮ್ಯಾಕ್ಸಿಮಮ್ಮು 32. ಓಕೆನಾ? ಸೊ ನಿಮಗೆ ನೋಟಿಫಿಕೇಶನ್ ಆಗೋ ಅಷ್ಟೊತ್ತಿಗೆ 32 ಒಳಗಡೆ ಇರಬೇಕಾಗತ್ತೆ. ಇತರ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ, ಸೊ GM ಯಾರಿದ್ದಾರೆ ಅವರಿಗೆ +5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಈಗ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. 25 + 5 ಎಷ್ಟಾಯಿತು, 30 ಇಯರ್ಸ್. ಓಕೆನಾ? ಸೊ ಆ್ಯಂಡ್ ಅದ್ರ ಜೊತೆಗೆ ಬುಡಕಟ್ಟು ಅಭ್ಯರ್ಥಿಗಳೇನಾದ್ರು ಇತ್ತು, ಈ ವಿಡಿಯೋಗಳನ್ನ ನೋಡ್ತಿದ್ದೀರಾ ಅಂತ ಅಂದರೆ ಅವ್ರಿಗೆ 30 ಇಯರ್ಸ್ ಆಗಿರಬೇಕು, +5 ಅಂದರೆ ಅವರಿಗೆ 35 ಆಗುತ್ತೆ. ಸೊ ಹಾಗಾದ್ರೆ ಬುಡಕಟ್ಟು ಜನಾಂಗ ಅಂತ ಅಂದರೆ ಯಾರು, ಎಲ್ಲೆಲ್ಲಿ ಕಂಡು ಬರ್ತಾರೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ತುಂಬ ಸ್ಪೆಷಲ್ ಇನ್ಫಾರ್ಮೇಷನ್ ಹೇಳಬೇಕು, ನಾನು ಆಲ್ರೆಡಿ ಹೇಳಿದೆ ನಿಮಗೆ
ಏನು ನೋಟಿಫಿಕೇಶನ್ ಆಗುತ್ತೆ ಪೋಸ್ಟ್ಗಳಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ NCG ಸಂಸ್ಥೆ ವತಿಯಿಂದ ಮಾರ್ಚ್ 17ರಿಂದ ಕ್ಲಾಸಸ್ಗಳು ಶುರು ಆಗ್ತಿದೆ. ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಫಾರ್ಮೆಟ್ ಅಲ್ಲಿ ಅವೈಲೇಬಲ್ ಇದೆ. ಟೆಸ್ಟ್ ಸೀರೀಸ್ಗಳು ಅವೈಲೇಬಲ್ ಇದೆ, ಮೆಂಟರ್ಶಿಪ್ ಇದೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಖಂಡಿತ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ. ಸೊ ಹಾಗಾದ್ರೆ ಸಿವಿಲ್ PCಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ಬೋದು, ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ. ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋಣ. ಸೊ ಇಲ್ಲಿ ನೋಡಿ, ಪುರುಷ ಮತ್ತೆ ತೃತೀಯ ಲಿಂಗ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ಇದೆ. ಒಂದು ಏನು ಪುರುಷ, ತೃತೀಯ ಲಿಂಗ ಪುರುಷ ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಎಷ್ಟಿರ್ಬೇಕು? 168 ಇರಬೇಕು. ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಕನಿಷ್ಠ ಇದೆ ಸುತ್ತಳತೆ 86 ಸೆಂಟಿಮೀಟರ್. ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಡಿಫ್ರೆನ್ಸ್ ಬರ್ಬೇಕಾಗತ್ತೆ. ಇದರಲ್ಲಿ ಮಹಿಳಾ ಮತ್ತೆ ತೃತೀಯ ಲಿಂಗ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಎತ್ತರ ಇರ್ಬೇಕಾಗತ್ತೆ? 150 ಸೆಂಟಿಮೀಟರ್, ಮಿನಿಮಮ್ 150 ಸೆಂಟಿಮೀಟರ್ ಹೈಟ್ ಇರಬೇಕು. ಎಷ್ಟು kg ತೂಕ ಇರಬೇಕು? 45 kg ತೂಕ ಇರಬೇಕು. ಸೊ ಹಾಗೇನೆ ನೋಡಿ, ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಬೇರೆ ಇದೆ, ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಇದೆ. ಕನಿಷ್ಠ ಎತ್ತರ 155 ಸೆಂಟಿಮೀಟರು. ಯಾಕಂದ್ರೆ ಯೂಶಲಿ ಟ್ರೈಬ್ ಪೀಪಲ್ ನಮ್ಮ ಸರ್ಟೈನ್ ಹೈಟ್ ಬರೋದಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಇರುತ್ತೆ. ನೋಡಿ, ಇದು 75 ಇದೆ, 5 ಸೆಂಟಿಮೀಟರ್ ಡಿಫ್ರೆನ್ಸ್. ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಇದೆ ಹುಡುಗಿರಿಗೆ, ಬುಡಕಟ್ಟು ಅಭ್ಯರ್ಥಿ ಹುಡುಗಿರಿಗೆ. ಬಟ್ ಅವ್ರಿಗೆ ಇಷ್ಟು kg ಅನ್ನೋದೇನು ಇರೋದಿಲ್ಲ. ಓಕೆನಾ? ಸೊ ಇದು ಸಿವಿಲ್ PC ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಯ್ತು. ಹಾಗಾದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಅದನ್ನ ಸಹಿಷ್ಣುತೆ ಪರೀಕ್ಷೆ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ರನ್ನಿಂಗ್ ಇರುತ್ತೆ, ಹೈ ಜಂಪ್ ಅಥವಾ ಲಾಂಗ್ ಜಂಪ್, ಎರಡರಲ್ಲಿ ಒಂದನ್ನ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಶಾರ್ಟ್ ಪುಟ್ ಇರುತ್ತೆ, ಗುಂಡು ಎಸೆತ ಇರುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಪುರುಷ ಮತ್ತೆ ತೃತೀಯ ಲಿಂಗ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟನ ಎಷ್ಟು ಟೈಮಲ್ಲಿ ಕಂಪ್ಲೀಟ್ ಮಾಡ್ಬೇಕಪ್ಪ ಅಂದ್ರೆ 6 ನಿಮಿಷ 30 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಎತ್ತರ ಜಿಗಿತ ಮಿನಿಮಮ್ 1.20 ಹೈಟ್ ಇರ್ಬೇಕಾಗತ್ತೆ. ಉದ್ದ ಜಿಗಿತ ಬಂತು ಅಂದ್ರೆ 3.80 ಮೀಟರ್. ಅಂಡ್ 3 ಅವಕಾಶಗಳನ್ನ ಅವರು ಕೊಡ್ತಾರೆ. ಸೊ ನೀವು ಅದರಲ್ಲಿ ಯಾವುದು ಜಾಸ್ತಿ ಏನು ಪಾಯಿಂಟ್ ಮಾಡಿದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಇಷ್ಟು ಮಿನಿಮಮ್ ನೀವು ತಗೊಂಡಿಲ್ಲ ಅಂತ ಅಂದ್ರೆ ಅದು ಕ್ವಾಲಿಫೈ ಮಾಡೋದಿಲ್ಲ. ಓಕೆನಾ? ಸೊ ಗುಂಡು ಎಸೆತ ಬಂತು ಅಂದ್ರೆ ಅದು ಎಷ್ಟು kg ಇರುತ್ತೆ? 7 to 6 ವೆಯ್ಟ್ ಅಷ್ಟಿರುತ್ತೆ. 5.60 ಮೀಟರ್ಸ್ ಇರುತ್ತೆ. ಅಂದ್ರೆ ನೀವು ಅಷ್ಟು ದೂರ ಎಸಿಬೇಕಾಗುತ್ತೆ. ಇದಕ್ಕೂ ಕೂಡ ನಿಮ್ಗೆ 3 ಅವಕಾಶನ ಕೊಡ್ತಾರೆ. ಸೊ ಹಾಗಾದ್ರೆ ಹುಡುಗಿರಿಗೆ ಹೇಗೆ? ಮಹಿಳಾ ಮತ್ತು ತೃತೀಯ ಲಿಂಗ ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ಇದೆ ಇಲ್ಲಿ. ಇದರಲ್ಲಿ ಹುಡುಗರಿಗಿಂತ ತುಂಬಾ ಕಡಿಮೆ ರಿಕ್ವೈರ್ಮೆಂಟ್ ಇದೆ ಹುಡುಗಿಯರಿಗೆ ಆಕ್ಚುಲಿ. ಸೊ 400 ಮೀಟರ್ ರನ್ನಿಂಗು 2 ನಿಮಿಷದೊಳಗಡೆ ಕವರ್ ಮಾಡಬೇಕು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಅಂತ ತಗೊಂಡಾಗ ಎತ್ತರ ಜಿಗಿತಕ್ಕೆ 0.90 ಮೀಟರ್, ಉದ್ದ ಜಿಗಿತಕ್ಕೆ 2.50 ಮೀಟರ್. 3 ಅವಕಾಶಗಳಿರುತ್ತೆ. ಮತ್ತೆ ಗುಂಡು ಎಸೆತ 4 kg ಇರುತ್ತೆ. ಸೊ 3.75 ಮೀಟರ್ ಮಿನಿಮಮ್ ಅವರು ಹಾಕ್ಬೇಕಾಗತ್ತೆ. ಓಕೆನಾ? ಸೊ ಇದಿಷ್ಟು ಏನಾಯ್ತು? ಸಿವಿಲ್ PC ರಿಲೇಟೆಡ್ ಆಯ್ತು. ಹಾಗಾದ್ರೆ ನಿಮಗೆ ಈ ಏನು CAR ಅಂತ ಎಲ್ಲ ಬರುತ್ತೆ ಗೊತ್ತಾ? ಅದು ಬರೀ ಅಂದ್ರೆ ವಿಮೆನ್ಗೆ ಇರೋದಿಲ್ಲ, ಜಸ್ಟ್ ಹುಡುಗರಿಗೆ ಮಾತ್ರ ಇರುತ್ತೆ. ವಿಮೆನ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲ್ಲ. ವಿಮೆನ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗೋದು ಬರೀ ಸಿವಿಲ್ PCಗಳಿಗೆ ಮಾತ್ರ, ಸಿವಿಲ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗೆ ಮಾತ್ರನೇ. ಅದ್ ಬಿಟ್ರೆ ನೀವು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದರಲ್ಲಿ ಬರೀ ಹುಡುಗರಿಗೆ ಮಾತ್ರನೇ ಕನ್ಸಿಡರ್ ಆಗುತ್ತೆ. ಇಲ್ಲಿ ನೋಡಿ, ಮಿನಿಮಮ್ ಎಷ್ಟಿರ್ಬೇಕು ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್? 10th ಇರ್ಬೇಕಾಗತ್ತೆ. ಸಿವಿಲ್ PC ಆದ್ರೆ 2nd PU ಆಗಿರ್ಬೇಕು. 10th CRDR ಈ ತರ ಇವು 3ದಕ್ಕೂ ಕೂಡ ಒಂದೇ ಕ್ವಾಲಿಫಿಕೇಶನ್. ಎಜುಕೇಶನ್ ಇರಲಿ, ಏಜ್ ಇರಲಿ, ಮತ್ತೆ ನಿಮ್ದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಎಲ್ಲ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್, KSRP ಮತ್ತೆ KSISF ಎಲ್ಲದಕ್ಕೂ ಕೂಡ ಒಂದೇ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು? 10th. ಅದಕ್ಕೆ ತತ್ಸಮಾನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ವಯೋಮಿತಿ ಎಷ್ಟಿರ್ಬೇಕಪ್ಪ? 18 ವರ್ಷ ಇರಬೇಕು. ಓಕೆನಾ? ಸೊ ಇದರಲ್ಲಿ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕನ್ಸಿಡರ್ ಆಗುತ್ತೆ. ಸೊ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕನ್ಸಿಡರ್ ಆದ್ರೆ SC ST OBC ಕ್ಯಾಂಡಿಡೇಟ್ಸ್ಗೆ 27 + 5 32 ಇಯರ್ಸ್ ಆಗುತ್ತೆ. ಜನರಲ್ ಕ್ಯಾಂಡಿಡೇಟ್ಸ್ಗೆ +5 30 ಇಯರ್ಸ್ ಆಗುತ್ತೆ. ಬುಡಕಟ್ಟು ಪ್ರದೇಶದ ಅಭ್ಯರ್ಥಿಗಳಿಗೆ +5 ಇಯರ್ಸ್ ಏನಾಗುತ್ತೆ?
35 ಇಯರ್ಸ್ ಆಗುತ್ತೆ. ಬಹಳ ಜನ ಕನ್ಫ್ಯೂಷನ್ ಇತ್ತು, ಇದು ಮೇಜರ್ ಆಗಿ ಫಿಸಿಕಲ್ ಬೇಸ್ಡ್ ಇರೋದ್ರಿಂದ ಈ ಹುದ್ದೆಗಳೆಲ್ಲ ನಿಮಗೆ ಏನಾಗ್ತಿತ್ತು ಅಂತ ಅಂದ್ರೆ ಏನು ಏಜ್ ರಿಲ್ಯಾಕ್ಸೇಷನ್ ಇದೆ ಕನ್ಸಿಡರ್ ಆಗುತ್ತಾ ಇಲ್ವಾ ಅಂತ ಇತ್ತು. ಕನ್ಸಿಡರ್ ಆಗುತ್ತೆ. ಸೊ ಪ್ರಿಪ್ರೇಷನ್ ಶುರು ಮಾಡಿ. ಓಕೆನಾ. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬುಡಕಟ್ಟು ಜನಾಂಗ ಅಂತ ಅಂದ್ರೆ ಇಲ್ಲಿ ಏನೇನು ಮೆನ್ಷನ್ ಆಗಿದೆ ಅಲ್ವಾ. ಸೊ ಈ ಡಿಸ್ಟ್ರಿಕ್ಟ್ಗಳಲ್ಲಿ ಸಿದ್ದಿಗರು, ಜೇನು ಕುರುಬ, ಕಾಡು ಕುರುಬ, ಸೊ ಇಲ್ಲಿ ಏನೇನು ಮೆನ್ಷನ್ ಆಗಿದ್ದು ಆ ಅಭ್ಯರ್ಥಿಗಳು, ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 years ಎಕ್ಸಾಮ್ಷನ್ ಇರುತ್ತೆ. ಸೊ ನೀವು ನಿವೃತ್ತಿ ಹೊಂದಿದ ಆದ್ಮೇಲಿಂದ 3 years ಕನ್ಸಿಡರ್ ಆಗುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಏನಾದ್ರು ನಿಮ್ಗೆ ಡೌಟ್ಸ್ಗಳಿತ್ತು ಅಂದ್ರೆ ಖಂಡಿತ ಇನ್ಸ್ಟಿಟ್ಯೂಷನ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ಓಕೆನಾ. ಸೊ ಹಾಗಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನೇನು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಇದು ಹುಡುಗಿರಿಗೆ ಬರಲ್ಲ, ಬರೀ ಹುಡುಗರಿಗೆ ಮಾತ್ರ ಅಂತ. ಸೊ ಸಾಮಾನ್ಯ ಪುರುಷ ಮತ್ತೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಎಲ್ಲಾನು ಕೂಡ ಇಲ್ಲೇ ಕವರ್ ಆಗಿದೆ. ಮಿನಿಮಮ್ ಹೈಟ್ ಆಸ್ ಯೂಶುವಲ್ ಸಿವಿಲ್ PC ಎಷ್ಟಿತ್ತು ಅಲ್ವಾ ಅಷ್ಟೇ ಇದೆ. ಮತ್ತೆ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್. ಬುಡಕಟ್ಟು ಅಭ್ಯರ್ಥಿಗಳು ನೋಡಿ 155 ಸೆಂಟಿಮೀಟರ್, ಅಗೈನ್ ಅದೇನೇನೆ. ಸೊ ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಷ್ಟಿರಲೇಬೇಕು. ಇನ್ ಕೇಸ್ ನೀವು ಅಷ್ಟಿಲ್ಲ, ಅದು ಸಿವಿಲ್ PC ಆದ್ರೂ ಆಗಿರ್ಲಿ ಅಥವಾ CRDR ಆದ್ರೂ ಆಗಿರ್ಲಿ, ನಿಜವಾಗ್ಲೂ ನಿಮ್ಮನ್ನ ಕ್ವಾಲಿಫೈ ಮಾಡಲ್ಲ. ಮಿನಿಮಮ್ ಅಷ್ಟಿರಲೇಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಇಲ್ಲಿ ನಿಮಗೆ 1600 ಮೀಟರ್ನ 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕಾಗತ್ತೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ PC-ಗೆ ಏನು ಡಿಫ್ರೆನ್ಸ್ ಅಂದರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಅರೌಂಡ್ 7 minutes ಕೊಡ್ತಾರೆ, ಬಟ್ PC-ಗಳಿಗೆ ಇನ್ನೂ ತುಂಬ ಕಡಿಮೆ ಕೊಡ್ತಾರೆ. ಸೊ 1600 ಮೀಟರ್ನ 6 ನಿಮಿಷ 30 ಸೆಕೆಂಡು, ಎತ್ತರ ಜಿಗಿತ 1.20 ಮೀಟರು, ಉದ್ದ ಜಿಗಿತ 3.80 ಮೀಟರು. ಯಾರ್ಯಾರಿಗಿದು? ಎಲ್ಲ ಸಾಮಾನ್ಯ ಪುರುಷ ಮತ್ತೆ ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡಿ ಹಾಗೆ ಗುಂಡು ಎಸೆತ 7.26 kg, 5.60 meters ಅಷ್ಟು ಎಸಿಲೇಬೇಕು. 400 meters ರನ್ನಿಂಗು ನಿಮಗೆ 2 minutes ಅಲ್ಲಿ ಕವರ್ ಆಗಿರ್ಬೇಕು. ಎತ್ತರ ಜಿಗಿತ 0.90 ಮೀಟರು, ಉದ್ದ ಜಿಗಿತ 2.50 ಮೀಟರ್. ಓಕೆನಾ. ಐ ಹೋಪ್ ಎಲ್ರಿಗೂ ಕೂಡ ವಿಸಿಬಲ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಯಾಕಂದ್ರೆ ಕ್ಲಾರಿಟಿ ಹಾಕಿದ್ದೀನಿ ಈ ಸತಿ ಇಮೇಜು. ಗುಂಡು ಎಸೆತ ಬಂತು ಅಂದ್ರೆ 3.75 meters. ಓಕೆನಾ. ಸೊ ಇಷ್ಟು ಅವರು ಫಿಸಿಕಲ್ ನಿಮಗೆ ಎಫಿಷಿಯನ್ಸಿ ಟೆಸ್ಟ್ ಆಗಿರುತ್ತೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಬಂತು ಅಂದಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂತ ಅಂದ್ರೆ, ಇಂಜಿನಿಯರಿಂಗ್ ಅಲ್ಲಿ ನೀವು ಯಾವುದೇ ಬ್ರಾಂಚ್ ಓದಿರ್ಬೋದು ಅಥವಾ MCA ಮಾಡಿದ್ರು ಕೂಡ ಓಕೆ ಆಗತ್ತೆ. ಓಕೆನಾ. ಸೊ ಬೇರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇದಕ್ಕಿಲ್ಲ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಎನಿ ಬ್ರಾಂಚ್ ಎಲ್ಸ್ MCA ಎರಡರಲ್ಲಿ ಯಾವುದಾದ್ರು ಒಂದಾದ್ರೂ ಆಗಿರಬೇಕು. ಮತ್ತೆ ಇದಕ್ಕೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಗೆ ಅಂತ ತಗೊಂಡಾಗ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ ಗೊತ್ತಾ. ಸೊ ಅದಕ್ಕೆ ಏನು ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಇದೆ ಮತ್ತೆ ಎಜುಕೇಶನ್ ಇರ್ಬೋದು, ಏಜ್ ಇರ್ಬೋದು, ಸೇಮ್ ಅದಕ್ಕೂ ಕೂಡ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಏನಾಗಿದೆ ಹಾಗೆ ಇರಬೇಕಾಗತ್ತೆ. ಮತ್ತೆ ನಿಮಗೆ ಎಕ್ಸಾಮ್ಸ್ ಎಲ್ಲ ಹೇಗಿದೆ ಅಂತ ಅಂದರೆ, ಆಸ್ ಯೂಶುವಲ್ PSIಗೆ ಹೇಗೆ ಕಂಡಕ್ಟ್ ಮಾಡ್ತಾರೆ, ಪೇಪರ್ 1, ಪೇಪರ್ 2, ಪೇಪರ್ 1 ಅಲ್ಲಿ ಎಸ್ಸೆ ಪ್ರಿಸೈಸ್ ಟ್ರಾನ್ಸ್ಲೇಷನ್, ಪೇಪರ್ 2 GK ಇರುತ್ತಲ್ವಾ. ಸೊ ಹಾಗೆ ಇರುತ್ತೆ. ಆ್ಯಂಡ್ ಸಿವಿಲ್ PC ಮತ್ತು CRD ಅವ್ರಿಗೆ ಒಂದೇ ಪೇಪರ್ ಇರುತ್ತೆ. GK ಪೇಪರ್ ಇರುತ್ತೆ, 100 ಕ್ವಶನ್ಸು, 100 ಮಾರ್ಕ್ಸು, 0.25 ಮಾರ್ಕ್ಸು ನೆಗೆಟಿವ್ ಇರುತ್ತೆ. ಓಕೆನಾ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ಖಂಡಿತ ಕಾಲ್ ಮಾಡಿ. ಸೊ ಎಷ್ಟು ಇರಬೇಕು ಏಜ್? ಇವ್ರಿಗೆ 21 years ಇರಬೇಕು. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂತು ಅಂದರೆ ಪದವಿ ಅಥವಾ ತತ್ಸಮಾನ ಡಿಗ್ರಿ ಹೋಲ್ಡರ್ ಆಗಿರಬೇಕು. ಎನಿ ಡಿಗ್ರಿ, ಇದು ಅದೇ ಅಂತ ಏನಿಲ್ಲ, ಎನಿ ಡಿಗ್ರಿ ಕನಿಷ್ಠ 21 ವರ್ಷ ಆಗಿರಬೇಕು. ಸೊ ಇಲ್ಲಿ ವಯೋಮಿತಿ ಬಂತು ಅಂದಾಗ SC ST OBCಗಳಿಗೆ 30 years ಅಂತ ಇದೆ. ಅದ್ರ ಜೊತೆಗೆ ನಿಮ್ಗೆ ಇವಾಗ +5 years ಆ್ಯಡ್ ಆನ್ ಆಗುತ್ತೆ. ಆ್ಯಂಡ್ ಇತರ ಅಭ್ಯರ್ಥಿಗಳಿಗೆ 28 ವರ್ಷ ಅಂತ ಇದೆ. ಸೊ ನಿಮಗೆ +5 years ಆ್ಯಡ್ ಆನ್ ಆಗುತ್ತೆ. ಓಕೆನಾ. ಸೊ 28 + 5 ಎಷ್ಟಾಗುತ್ತೆ ನಿಮಗೆ? 33 years ಆಗುತ್ತೆ. ಇಲ್ಲಿ ನಿಮಗೆ 35 years ಆಗುತ್ತೆ. ಸೊ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಗೆ ಯಾರಾದ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ MCA ಸ್ಟೂಡೆಂಟ್ಸ್ ಯಾರಾದ್ರು ಟ್ರೈ ಮಾಡ್ತಿದ್ದೀರಾ ಅಂತ ಅಂದರೆ ಖಂಡಿತ ಟ್ರೈ ಮಾಡಿ. ಯಾಕೆಂದರೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಬೇರೆ ಡಿಗ್ರಿ ಹೋಲ್ಡರ್ಸ್ ಎಲ್ಲ ಅಪ್ಲೈ ಮಾಡ್ಲಿಕ್ಕೆ ಆಗಲ್ವಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಆ್ಯಂಡ್ ತುಂಬ ಕಡಿಮೆ ಪೋಸ್ಟ್ಗಳು ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ತೊಗೊಂಡಾಗ ನೋಡಿ 1600 ಮೀಟರ್
ಮೀಟರ್ ಓಟ 7 ನಿಮಿಷದಲ್ಲಿ ಕವರ್ ಮಾಡಬೇಕು. ಉದ್ದ ಜಿಗಿತ 3.8 ಮೀಟರ್ಸ್, ಎತ್ತರ ಜಿಗಿತ 1.20 ಮೀಟರ್ಸ್, ಗುಂಡು ಎಸೆತ 5.60 ಮೀಟರ್ಸ್. ಇದು ಯಾರಿಗೆ? ಪುರುಷ ಅಭ್ಯರ್ಥಿಗಳಿಗೆ ಇದು ಮೊದಲನೇದು. ಎರಡನೇದು ನೋಡಿ, ಮಹಿಳಾ ಸೇವಾ ನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೊಟ್ಟಿರೋದು. ಆಸ್ ಯೂಶುವಲ್ 400 ಮೀಟರ್ ಓಟ 2 ನಿಮಿಷ, ಉದ್ದ ಜಿಗಿತ 2.50 ಮೀಟರು, ಎತ್ತರ ಜಿಗಿತ ಬಂತು ಅಂದರೆ 0.90 ಮೀಟರ್ ಹೈಟ್ ಇರಬೇಕಾಗತ್ತೆ. ಗುಂಡು ಎಸೆತ ಬಂತು ಅಂದಾಗ 4 kg. ಓಕೆನಾ? ಸೊ ಅದು ಎಷ್ಟು ಮೀಟರಲ್ಲಿ ಕವರ್ ಆಗಿರಬೇಕು? 3.75 ಮೀಟರ್ಸ್ ಮಿನಿಮಮ್ ನೀವು ಅಷ್ಟು ದೂರ ಎಸಿಲೇಬೇಕಾಗತ್ತೆ. ನೆಕ್ಸ್ಟ್ ಹಾಗಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನು ರಿಕ್ವೈರ್ಮೆಂಟ್ ಇದೆ, ದೇಹದಾಢ್ಯತೆ ಪರೀಕ್ಷೆ ಅಂತ ಹೇಳ್ತೀವಿ, ಎಲ್ಲ ನೇರ ಅಭ್ಯರ್ಥಿಗಳಿಗೆ, ಸೇವಾ ನಿರತ ಮತ್ತು ಮಾಜಿ ಸೈನಿಕರಿಗೆ ಎಷ್ಟು ಇರಬೇಕಪ್ಪ ಅಂತ ಅಂದರೆ ಕನಿಷ್ಠ 168 ಸೆಂಟಿಮೀಟರ್ ಇರಬೇಕು. ಗರಿಷ್ಠ ನೀವು ಎದೆ ಸುತ್ತಳತೆ ವಿಸ್ತರಿಸಿದಾಗ 86 ಸೆಂಟಿಮೀಟರ್, 5 ಸೆಂಟಿಮೀಟರ್ ನಿಮಗೆ ಕನಿಷ್ಠ ಗರಿಷ್ಠ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್. ಎಷ್ಟು ವೆಯ್ಟ್ ಇರಬೇಕು? 45 kg ಇರಬೇಕು. ಕೆಲವೊಬ್ರು ಹುಡುಗಿರು ಅದಕ್ಕಿಂತ ಕೂಡ ಕಡಿಮೆ ಇರ್ತಾರೆ. ಅಟ್ಲೀಸ್ಟ್ ನೀವು 45 kg ಇರಲೇಬೇಕಾಗತ್ತೆ. ಇನ್ ಕೇಸ್ ಇಲ್ಲ ಅಂದರೆ ನೀವು ವೆಯ್ಟ್ ಪುಟ್ ಆನ್ ಮಾಡ್ಕೊಳ್ಬೋದು, ಬಟ್ ಹೈಟ್ ಅಂತೂ ಏನೂ ಮಾಡ್ಲಿಕ್ಕೆ ಆಗಲ್ಲ. 150 ಸೆಂಟಿಮೀಟರ್ ಹೈಟ್ ಇರಲೇಬೇಕಾಗತ್ತೆ. ಸೊ ಯಾರ್ಯಾರು ಇವಾಗ ಶುರು ಮಾಡ್ಬೇಕಂತಿದ್ರೆ ಪ್ರಿಪ್ರೇಷನ್ ನಿಜವಾಗ್ಲೂ ಶುರು ಮಾಡಿ. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದನೇ ಹೇಳಿದ್ದಾರೆ, ಬಜೆಟಲ್ಲಿ ಹೇಳಿದ್ದಾರೆ ಪೋಸ್ಟ್ಗಳನ್ನ ಕಾಲ್ ಮಾಡ್ತೀವಿ ಅಂತ. ಇವಾಗ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಪ್ರಿಪ್ರೇಷನ್ನ ಶುರು ಮಾಡಿದ್ರೆ ಸಿಲೆಬಸ್ ಕಂಪ್ಲೀಟ್ ಆಗಿ ಆರಾಮಾಗಿ ಟೆಸ್ಟ್ ಸೀರೀಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಎಕ್ಸಾಮಲ್ಲಿ ಕ್ವಾಲಿಫೈ ಆಗ್ಬೋದು. ನೋಟಿಫಿಕೇಶನ್ ಆದಾಗ ಶುರು ಮಾಡಿದ್ರೆ ತರಾತುರಿಲಿ ಸಿಲೆಬಸ್ಗಳು ಬೇಗ ಕವರ್ ಆಗಲ್ಲ. ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಯಾಕೆ ಅಂತಂದರೆ ಬಹಳಷ್ಟು ಜನ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರು. ಸೊ ಬೇರೆಯವ್ರಿಗಿಂತ ನೀವು ಇನ್ನೂ ಕೂಡ ಮುಂದೆ ಇರಬೇಕು ಅಂತ ಅಂದಾಗ ನಿಮ್ಮ ಪ್ರಿಪ್ರೇಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇರಬೇಕಾಗತ್ತೆ. ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಂಗ್ ಆಗಿರೋದಕ್ಕೆ ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಿತ್ತು ಅಂತಾರೆ ಖಂಡಿತ ಕಾಲ್ ಮಾಡಿ. ನೀವು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದರೂ ಕೂಡ ನಮ್ಮ ಕಡೆಯಿಂದ ಏನಾದ್ರು ಗೈಡೆನ್ಸ್ ಕೊಡೋಕ್ಕಾಗ್ತು ಅಂದರೆ ನಿಜವಾಗ್ಲೂ ಕೊಡ್ತೀವಿ ಅಂತ ಹೇಳ್ತಾ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು 1 or 2 ಡೇಸಲ್ಲಿ ಖಂಡಿತ ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.